ನಮಸ್ಕಾರ. ಮೂನ್ ಸ್ಟಾರ್ ಕಿಚನ್ಗೆ ಸ್ವಾಗತ. ನಾವಿವತ್ತು ಹೀರೆಕಾಯಿ ಕೈಮಾ ಗೊಜ್ಜು ಮಾಡ್ತಾಯಿದ್ದೀವಿ. ನೋಡಿ, ಮೊದಲಾಗಿ ಎಣ್ಣೆ ಪ್ಯಾನ್ಗೆ ಹಾಕ್ಬಿಟ್ಟು 2 ಚಮಚ, 2 ಏಲಕ್ಕಿ, ಈರುಳ್ಳಿ, 2 ಈರುಳ್ಳಿ ಹಾಕಬೇಕು. ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಬಾಡಿಸಿದ ನಂತರ ಸ್ವಲ್ಪ ಕೆಂಪಗೆ ಹಾಕಬೇಕು. ಗೈಸ್, 2 ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ನೀವು ಬಾಡಿಸ್ಕೋಬೇಕು. ನಂತರ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 1/4 ಚಮಚ ಅರಿಶಿನ ಪೌಡ್ರು, 1 ಚಮಚ ಧನಿಯಾ ಪೌಡ್ರು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 2 ಟೊಮ್ಯಾಟೊನ ಹಚ್ಚಿರೋದನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಆಮೇಲೆ ಉಪ್ಪು ರುಚಿಗೆ ತಕ್ಕಂತೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಕೈಮಾನ ಚೆನ್ನಾಗಿ ತೊಳೆದು 100 ರಿಂದ 200 ಗ್ರಾಮಷ್ಟು ಕೈಮಾ ಹಾಕ್ಕೋಬೇಕು ಚೆನ್ನಾಗಿ. ಆಮೇಲೆ ಹೀರೆಕಾಯಿನ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೋಬೇಕು ನಾವು. ನೋಡಿ ವೀಕ್ಷಕರೇ, ಇದು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಹಾಕ್ಕೋಬೋದು. ನೋಡಿ, ಈಗ ಹೀರೆಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಮಾ ಜೊತೆ ಹೀರೆಕಾಯಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಒಂದು ಚೂರು ನೀರು ಹಾಕೋಂಗಿಲ್ಲ. ಯಾಕಂದರೆ ಹೀರೆಕಾಯಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ನೀರು ಎಲ್ಲ ಚೆನ್ನಾಗಿ ಅದರಲ್ಲೇ ಬಿಡುತ್ತೆ. ಹಾಗಾಗಿ ಒಂದು 20 ರಿಂದ 25 ನಿಮಿಷ ತುಂಬ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದು ನೀರಲ್ಲಿ ಗೊಜ್ಜು ಥರ ಮಾಡಬೇಡಿ, ಸ್ವಲ್ಪ ಡ್ರೈ ಇದ್ದರೂ ಚೆನ್ನಾಗಿರುತ್ತೆ. ಗೊಜ್ಜು ಥರ ಮಾಡಿದ್ರೆ ಅನ್ನದ್ರಲ್ಲಿ ತಿನ್ಬೋದು. ಇದು ನಾನು ಫುಲ್ ಡ್ರೈ ಮಾಡ್ತಾಯಿದ್ದೀನಿ. ಗೊತ್ತಾಗೋದೇ ಇಲ್ಲ ಕೈಮಾ ಹೀರೆಕಾಯಿ ಇದೆಯಾ ಅಂತ. ಆಮೇಲೆ ಇದೇ ಥರ ನೀವು ಬೇರೆ ಆದಂತಹ ಕೈಮಾದಲ್ಲಿ ಆಲೂ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೋಬೋದು ಕೈಮಾ ಜೊತೆ. ಆಮೇಲೆ ಕೈಮಾ ಜೊತೆ ಬೀಟ್ರೋಟ್ ಕೂಡ ಹಾಕ್ಕೋಬೋದು. ಸೇಮ್ ಇದೇ ಮಸಾಲೆ ಜೊತೆ ತುಂಬ ಟೇಸ್ಟಿಯಾಗುತ್ತೆ. ವೆಜಿಟೇಬಲು ತಿನ್ಬೋದು, ಆಮೇಲೆ ಮಟನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ನಾವು ಇದರಲ್ಲಿ ಪೂರಿ ಜೊತೆ ನಾನು ಮಾಡ್ತಾಯಿದ್ದೀನಿ ಇವತ್ತು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿಬಿಟ್ಟು ಒಂದು ಸತಿ ನೀವು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಥ್ಯಾಂಕ್ ಯು.